ಸ್ಪೋರ್ಟ್ಸ್ ಅಂದ್ರೆ ನಮ್ಗೆ ತುಂಬಾ ಸ್ಪೋರ್ಟ್ಸ್ಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವ್ಯಾಯಾಮ ಮಾಡ್ತೀವಿ, ಇದು ಮಾಡ್ತೀವಲ್ಲ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ವ್ಯಾಯಾಮಗಳು ನಡೀತೇವೆ ಅದರಲ್ಲಿ. ಅದರಿಂದ ಎಲ್ಲಾಗೆ ಎಕ್ಸಾಂಪಲ್ಗೆ ನಾನು ಕಬಡ್ಡಿ ಪ್ಲೇಯರು. ನಾನು ಕಬಡ್ಡಿ ಪ್ಲೇಯಲ್ಲಿ ನನಗೆ ಟ್ರೈನರ್ ಮಾಡ್ತಾ ಇದ್ದೆ ನಮ್ಮ ಗುರುಗಳು ರಾಮಣ್ಣ ಅವ್ರು ಇಲ್ಲೇ ಇದ್ದಾರೆ ನೋಡಿ. ನೋಡಿ ಇವರೇ ನಮ್ಮ ಗುರುಗಳು. ನನ್ನ ಶಾಲೆಯಲ್ಲಿ ಇರ್ಬೇಕಂದ್ರೆ ಇವತ್ತು ಇಲ್ಲಿ ಹೇಳ್ತೀನಿ, ನಾನು ಇದೇ ಗ್ರೌಂಡ್ ಅಲ್ಲೇ ಗೆದ್ಕೊಂಡು ಹೋಗಿದ್ದೀವಿ ನಾವು. ಆವತ್ತೂ ಫಸ್ಟ್ ಪ್ಲೇಸ್ ಅಲ್ಲಿ ಗೆದ್ಕೊಂಡು ಹೋಗಿದ್ದೀವಿ. ನನ್ನ ಲೈಫಲ್ಲಿ ನಾನು ಕಬಡ್ಡಿನಲ್ಲಿ ಔಟ್ ಆಗಿದ್ದ ಚರಿತ್ರೆನೇ ಇಲ್ಲ ನನಗೆ. ಚರಿತ್ರೆನೇ ಯಾವತ್ತೂ ಔಟ್ ಆಗಿಲ್ಲ ನಾನು. ಹೊಡ್ಕೊಂಡು ಹೋಗಿರೋದು ಅದೇ ನಮ್ಮ ರಾಮಣ್ಣವರು ನಮ್ಮ ಬೈರ್ಕೂರು ಶಾಲೆಯಲ್ಲಿ ನಮಗೆ 7th 8th 9th 10th ವರೆಗೂ ಇವರೇ ಟ್ರೈನಿಂಗ್ ಕೊಟ್ಟು ಇವರೇ ನಮ್ಮನ್ನ ತಯಾರು ಮಾಡ್ತಾ ಇದ್ರು. ಆವಾಗಿತ್ತು ಇವಾಗಿಲ್ಲ, ಪವರ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಡೌನ್ ಆಗೋಗ್ಬಿಟ್ಟಿದೆ. ಅದರಿಂದ ನಿಮ್ಮೆಲ್ಲರಿಗೂ ಹೇಳ್ತೀವಿ, ಇಲ್ಲಿ ಎಲ್ಲರಿಗಿಂತ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ನೋಡ್ಬೇಕಂದ್ರೆ ಹೆಣ್ಮಕ್ಳು ಸ್ವಲ್ಪ ನಡೆಯೋಕ್ಲೇ ಸ್ಟ್ರಾಂಗ್ ಆಗಿದ್ರು. ನಾವು ಗಂಡು ಮಕ್ಳು ಸ್ವಲ್ಪ ಸ್ಲೋ ಇದ್ವಿ. ನಾವು ಸ್ವಲ್ಪ ಫಾಸ್ಟ್ ಆಗ್ಬೇಕು, ಅವ್ರ ಜೊತೆಲಿ ಈಕ್ವಲ್ ಆಗೋದು ಹೋಗ್ಬೇಕು ಅಂತ ಹೇಳ್ತಾ, ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇಂಥ ಕಾರ್ಯಕ್ರಮ ನಡಿಬೇಕು. ಇಂಥ ಕಾರ್ಯಕ್ರಮಗಳು ಅದ್ಭುತವಾಗಿ ನಡಿಬೇಕು. ಬಿಸಿಲು ಮಳೆ ಗಾಳಿ ಅಂತ ನೋಡಬಾರ್ದು. ವರ್ಷಕ್ಕೊಂದ್ಸರಿ ಸಿಗುವಂತ ಅವಕಾಶ, ಈ ಅವಕಾಶವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಖಂಡಿತವಾಗ್ಲೂ ನೀವೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀರಾ. ಇವತ್ತು ನಮ್ಮೆಲ್ಲ ಇಲ್ಲಿ ಬಂದಿರುವಂತ ನಮ್ಮ ಸರ್ಕಾರಿ ಎಲ್ಲ ನೌಕರರ ಸಂಘ, ನೌಕರರು ನಾವೆಲ್ಲರೂ ಇದ್ದೀವಿ. ನಾವೇನು ಜನಪ್ರತಿನಿಧಿಗಳು, ನೀವೇನು ಸರ್ಕಾರದ ಎಂಪ್ಲಾಯ್ಸ್ ಅಂತ, ನಾವೆಲ್ಲರೂ ಸರ್ಕಾರದಿಂದ ತಗೊಂಡು ನಾವೆಲ್ಲ ಬರ್ತಾ ಇರೋರು. ನಾವೆಲ್ಲರೂ ಒಂದೇ. ಅಂದ್ರೆ ಹುದ್ದೆಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲ ಮನುಷ್ಯರೇ. ಗಾಳಿ ನೀರು ಎಲ್ಲವೂ ಜಾತಿ ನೀತಿ ಭೇದ ಯಾವುದೂ ಇಲ್ಲ. ಕ್ರೀಡೆಗೆ ಯಾವುದು ಜಾತಿ ಇಲ್ಲ, ಯಾವುದೂ ಇಲ್ಲ. ಕ್ರೀಡೆ ಅನ್ನೋದು ಒಂದೇ ಜಾತಿ, ಮಾನವ ಜಾತಿ ಒಂದೇ. ಆ ರೀತಿಯಲ್ಲಿ ನೀವೆಲ್ಲ ಇರಬೇಕು ಅಂತ ನಾನು ನೆನೆಸ್ಕೊಳ್ತಾ, ಇವತ್ತು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ನೌಕರ ಸಂಘದವರಿಗೆ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.